ಕುರುಡು. ವಿಧಿಯಾಟ ಏನು ಎಂದು ತಿಳಿದವರು ಯಾರು? ಕಣ್ಣ ಬಿಟ್ಟು ನೋಡು ನೀ, ನೋಡುವೋ ದೇವರೇ, ನೋಡು ನೀ ದೇವರೇ, ಇದು ನಿನ್ನ ಲೀಲೆಯೇನು? ಓ ದೇವರೇ, ನೀ ಕುರುಡನಾದೆಯ, ಇಂಥ ದುಷ್ಟರ ನೀ ತಡೆಯದೆ. ನ್ಯಾಯ ದೇವತೆಯೇ ನೀನು, ಕಣ್ಣ ತೆರೆಯಲಾರೆಯೇನು? ಕಣ್ಣ ಪಟ್ಟಿ ಹರಿಯಲಾರೆಯ? ಹೇಯ್, ಹೋಗ ಕಡೆ. ಏನ್ ಮಾಡ್ತಿದೀಯ ಅಲ್ಲಿ? ಹೇಯ್, ಹೋಗಿ ಅಂತ ಹೇಳ್ತಾ ಇದೀನಿ ತಾನೆ, ಹೋಗು. ಹಲೋ ಮೇಡಮ್, ಟಿವಿ EMI ಕಟ್ಟಿಲ್ವಲ್ಲಮ್ಮ? ಫ್ರಿಡ್ಜ್ EMI ಕಟ್ಟಿಲ್ವಲ್ಲಮ್ಮ? ಮೇಡಮ್, ಫ್ರಿಡ್ಜಲ್ಲಿದೆ. AC EMI ಕಟ್ಟಿಲ್ಲ ಮೇಡಮ್. ನಾವು AC ತಗೊಂಡು ಹೋಗ್ತೀವಿ ಮೇಡಮ್. ಮೇಡಮ್, EMI ಕಟ್ಟಿಲ್ಲ. ಏನ್ ಮೇಡಮ್, ಟೈಮ್ ಸರಿಯಾಗಿ ದುಡ್ಡೇ ಕಟ್ಟಲ್ಲ ಅಂತೀರಾ? ಪಾಪ ಅನಿಲ್ ಇರೋವರೆಗೂ ತುಂಬ ಚೆನ್ನಾಗಿದ್ದ. ಇವಾಗೇನಂದ್ರೆ ಆಸ್ಪತ್ರೆಯಲ್ಲಿದ್ದಾನೆ. ಈಗ ವಿಷಯ ಏನಂದ್ರೆ ನಿನ್ನ ಚಿಕ್ಕಮ್ಮ ಸತ್ತು 1 ವಾರ ಆಯಿತು.
ತುಂಬಾ ಗಂಡಸರು ಹೆಂಡತಿ ಸುಖಕ್ಕೋಸ್ಕರ ಕಂತು ಕಟ್ಟೋ ರೀತಿನಲ್ಲಿ ಅಂದ್ರೆ EMI ಅಲ್ಲಿ ನಿನ್ನ ಗಂಡನ್ ಥರ ಮನೆಗೆ ಬೇಕಾಗಿರೋ ಎಲ್ಲನೂ ತಂದು ಕೊಡ್ತಾರೆ. ಇನ್ಕಮ್ ಇರೋವರೆಗೂ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಒಂದು ಸರಿ ಏನಾದರೂ ಪ್ರಾಬ್ಲಮ್ ಬಂದು EMI ಮಾತ್ರ ಪೆಂಡಿಂಗ್ ಬಿತ್ತು ಅನ್ಕೋ, ಏನಂತ ಹೇಳೋದು, ಜೀವನ ನರಕನೇ ಆಗ್ಬಿಡತ್ತೆ. ಆಸ್ಪತ್ರೆಯಲ್ಲಿದ್ರೂ ಆಕಾಶದಲ್ಲಿದ್ರೂ EMIನ ಕಟ್ಟಿಸ್ಬಿಡ್ತಾರೆ. ಆದರೂ ಅರ್ಥ ಮಾಡ್ಕೊಳ್ದೆ EMIಯಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ. ಸಿಕ್ಕಾಕೊಂಡವ್ರಿಗೆ ವಿಷಯ ಈಸಿಯಾಗಿ ಅರ್ಥ ಆಗುತ್ತೆ. ನಿನ್ನ ವಿಷಯಕ್ಕೆ ಬಂದರೆ EMIನೆಲ್ಲ ಪ್ಯಾನ್ ಕಾರ್ಡ್ನ ನೋಡೇ ಕೊಡೋದು. ಸ್ಕೋರ್ ಚೆನ್ನಾಗಿರೋ ಪ್ಯಾನ್ ಕಾರ್ಡ್ಗೆ ಮಾತ್ರನೇ ಏನು ಬೇಕಾದರೂ ಎಷ್ಟು ಬೇಕಾದರೂ ಕೊಟ್ಬಿಡ್ತಾರೆ. ಇನ್ನೂ ಅರ್ಥ ಆಗಂಗೆ ಹೇಳ್ತೀನಿ ಕೇಳು. ಒಬ್ಬೊಬ್ಬ ಗಂಡಸಿನ ಪ್ಯಾನ್ ಕಾರ್ಡು ಹೆಂಡತಿ ಥರ ಅಂತ ಅನ್ಕೋ. ಎಲ್ಲ ಹೆಂಡತಿದಿರು ಒಳ್ಳೆಯವರೇ ಆಗ್ಬಿಟ್ರೆ, ಒಳ್ಳೆ ಸ್ಕೋರ್ ಇರೋ ಪ್ಯಾನ್ ಕಾರ್ಡ್ ರೀತಿ ಆಗ್ಬಿಟ್ರೆ ಆ ಗಂಡ ಹೆಂಡತಿ ಸಂತೋಷವಾಗಿರ್ತಾರೆ. ಆದರೆ ಒಂದು ವೇಳೆ ಆ ಪ್ಯಾನ್ ಕಾರ್ಡಲ್ಲಿ ಒಂದೇ ಒಂದು ರಿಮಾರ್ಕ್ ಬಿದ್ದುಬಿಟ್ರು ಆ ರಿಮಾರ್ಕು ಪ್ಯಾನ್ ಕಾರ್ಡ್ ಇರೋವರೆಗೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕೆಟ್ಟೋಗಿರೋದು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಅದು ಮತ್ತೆ ಮತ್ತೆ ಕೆಟ್ಟು ಹೋಗ್ತಾನೆ ಇರುತ್ತೆ. ಆ ರಿಮಾರ್ಕು 1 ಸಲ ಬಂದ್ರೂ 100 ಸಲ ಬಂದ್ರೂ ಒಂದೇನೆ. ನಿಲ್ಲಿಸ್ದೇನೆ ಬೇಕಾಗಿರೋದನ್ನ ಪಡ್ಕೋತಾ ಇರಬೇಕು. ಕೆಲವು ಗಂಡಸರು ಅದನ್ನ ಅರ್ಥ ಮಾಡ್ಕೋತಾರೆ. ಇನ್ನು ಕೆಲವು ಜನ ಅರ್ಥ ಮಾಡ್ಕೊಳ್ದೆ ಹಾಳಾಗಿ ಹೋಗ್ತಾರೆ. ಹೊರಗಡೆ ಹೇಳೋದಿಲ್ಲ. ಒಂದೊಂದು ಪ್ಯಾನ್ ಕಾರ್ಡಲ್ಲೂ ಏನಾದರೂ ಒಂದು ರಿಮಾರ್ಕು ಖಂಡಿತ ಬಿದ್ದೇ ಇರುತ್ತೆ. ಫೈನಾನ್ಸ್ ಕಂಪನಿಗಳು EMIನ ಕೊಡೋದೇ ಅವ್ರ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ. ತುಂಬ ವರ್ಷ ಅವರು ಅದನ್ನು ಕಂಟಿನ್ಯೂ ಮಾಡೋದಕ್ಕೆ. ವ್ಯಾಪಾರ ಎಲ್ಲ ಬದಲಾಯಿತು. ವ್ಯಾಪಾರ ಯಾವುದೇ ಆದ್ರೂ ಅದು ಹೆಂಗಸರು ಮಾಡುವಂಥ ವ್ಯಾಪಾರ ಆಗಿದ್ರೂ ಅದು ಏನು ವ್ಯಾಪಾರ ಅಂತ ಡೀಟೇಲಾಗಿ ಹೇಳಬೇಕಾಗಿಲ್ಲ ನಾನು. ಸುಖ ನಾವು ಹುಡ್ಕೋರು ಅದನ್ನು ಕೂಡ EMI ಬೇಕು ಅಂತ ಅನ್ನೋರು ಇದ್ದಾರೆ. ಎಲ್ಲನೂ ನಮ್ಮ ಒಳ್ಳೇದಕ್ಕೇನೆ ಅಂತ ಅನ್ಕೊಂಡ್ರೆ ಎಂಥ ದೊಡ್ಡ ಸಮಸ್ಯೆ ಆದ್ರೂ ಅದನ್ನ ಸರಿ ಮಾಡ್ಕೋಬಹುದು. ನೀನೀಗ ಸಮಸ್ಯೆಯಲ್ಲಿದ್ಯಾ. ನಿನಗೊಂದು ಐಡಿಯಾ ಹೇಳ್ತೀನಿ. ನೀನು ಒಪ್ಕೊಂಡ್ರೆ ಈ ಮನೆ ನಿಂದೇ ಆಗ್ಬಿಡುತ್ತೆ. ನೀನು ಅದಕ್ಕೆ ಒಪ್ಪಿಲ್ಲ ಅಂದ್ರೆ ಈ ಮನೆ ನನ್ನ ಸ್ವಂತ ಆಗ್ಬಿಡುತ್ತೆ. ಒಂದು ಸ್ವಲ್ಪ ಯೋಚನೆ ಮಾಡು. ಇಲ್ಲಿವರೆಗೂ ನೀನು EMI ಕಟ್ಟಿದ್ಯಾ. ಇನ್ನು ಮುಂದೆ ನಿನಗೆ EMI. ನೀನು ಹೂ ಅಂತ ಹೇಳಿದ್ರೆ ಸಾಕು. ಆಸ್ಪತ್ರೆಯಲ್ಲಿರೋ ನಿನ್ನ ಗಂಡ ಮತ್ತೆ ಬರಬೇಕು ಅಂದ್ರೆ, ಈ ಮನೆ ನಿನಗೆ ಸ್ವಂತ ಆಗ್ಬೇಕು ಅಂದ್ರೆ ನೀನು ನಾನು ಹೇಳಿದಕ್ಕೆ ಒಪ್ಕೋಬೇಕು. ಈಗ ನಿನಗೆ ಉಳ್ದಿರೋದು ಇದೊಂದೇ ದಾರಿ. ಇಲ್ಲಿವರೆಗೂ EMIನ ನೀನು ನನಗೆ ಕಟ್ಟಿದೆ. ಇನ್ನು ಮುಂದೆ EMI ನಮ್ಮ ವ್ಯಾಪಾರದ ಹೆಸರು. ಸ್ವಲ್ಪ ಯೋಚನೆ ಮಾಡು.